ಹತ್ರ ಏನ್ ಶಕ್ತಿ ಇದೆ? ಯಾವ ಶಕ್ತಿ ಇದೆ ಅವ್ರಿಗೆ? ಸಿದ್ದರಾಮಯ್ಯನವ್ರ ಮುಂದೆ ಎಲ್ಲರೂ ಅವರಿಂದ ಇದೀವಿ ನಾವು. ವಾಸ್ತವ ಏನು? ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರತಕ್ಕ ಒಕ್ಕಲಾಗಿಸ್ತಕ್ಕಂತ ಕೆಲಸ ಮಾಡಲ್ಲ. ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಮಾಡುತ್ತೆ ಬಿಟ್ರೆ ಅವ್ರ ದಲಿತರು, ಹಿಂದುಳಿದವರು, ಮುಸ್ಲಿಮರು ಅನ್ನೋ ಭಾವನೆಗಳು ಇರಲ್ಲ. ನಾವೆಲ್ಲರೂ ಕೂಡ ಕನ್ನಡಿಗರೇ, ನಾವೆಲ್ಲರೂ ಕೂಡ ಈ ದೇಶದವರೇ, ಈ ರಾಜ್ಯದವರೇ ಅಂತಕ್ಕಂಥ ಒಂದು ರೀತಿನಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡುತ್ತೆ. ಅವ್ರಂಗೆ ಒಕ್ಕಲಾಗಿಸ್ತಕ್ಕಂಥ ಬಿಜೆಪಿ ಒಕ್ಕಲಾಗಿಸುವಂತ ಕೆಲಸ ಮಾಡಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ. ಹಿಂದುಳಿದವರಿಗೆ, ಹಿಂದೂಗಳಿಗೆ ಮಾತ್ರ ಒಳ್ಳೇದ್ ಮಾಡೋದು, ಮುಸ್ಲಿಂನ ವಿರೋಧ ಮಾಡ್ತಕ್ಕಂಥ ಕೆಲಸನ ನಮ್ ಕಾಂಗ್ರೆಸ್ ಮಾಡೋದು. ನಾವೆಲ್ಲರೂ ಕೂಡ ಕನ್ನಡಿಗರೇ, ನಾವೆಲ್ಲರೂ ಕೂಡ ಭಾರತದವರೇ, ಆಲ್ ಆರ್ ಇಂಡಿಯನ್ಸ್ ಅಷ್ಟೇ. ಬದುಕಿ ಅವರು ರಾಜಕೀಯ ಮಾಡಿದೀವಿ, ನಾವು ಬದುಕಿದೀವಿ ಅನ್ನೋದಕ್ಕೋಸ್ಕರವ. ಮೋದಿ ಅವರು ಯಾವ ಬಡವರಿಗೋಸ್ಕರ ಏನ್ ಮಾಡಿದಾರೆ? ಏನು ಮಾಡಕ್ಕಾಗಿಲ್ಲ. ಬರೀ ಹೇಳೋದಷ್ಟೇ, ಬರೀ ಹಿಂದುತ್ವ ಹಿಂದೂಗಳಿಂದಲೇ ದೇಶ ಇಲ್ಲ, ಎಲ್ಲ ಬಹುಜನಗಳಿಂದ ಈ ದೇಶ ನಡೀತಾ ಇರೋದು. ಆದ್ರಿಂದ ಬಿಜೆಪಿ ಬಗ್ಗೆ ಮಾತಾಡೋದು ಏನಿಲ್ಲ ಸರ್. ಪಕ್ಷ ಒಂದು 100 ಬಾಗ್ಲಾಗೈತೆ, ಅವ್ರ ಪಕ್ಷನೇ ಅವ್ರು ಸರ್ ಮಾಡ್ಕೊಳಕ್ ಆಯ್ತಾ ಇಲ್ಲ. ಈಗ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾ ಇದಾರೆ. ಅವ್ರಿಗೆ ಏನಾಗಿದೆ ಅಂತಂದ್ರೆ ಬೇರೆ ಆರೋಪಗಳಿಲ್ಲ. ಈಗ ಏನಪ್ಪ ಅಂದ್ರೆ ಅದೇ ವಕ್ತು ಅಂತ ಅನ್ನೊಂದು ಅವರ ಸರ್ಕಾರ, ಬೊಂಬಾಯಿನವ್ರ ಸರ್ಕಾರದಲ್ಲೇ ಇದೆಲ್ಲ ಆಗಿರೋದು. ಇದಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಸಂಬಂಧ ಇಲ್ಲ ಸರ್. ಎಲ್ಲಿದೆಯಪ್ಪ? ಪಾಂಡಪುರ ಒಳ್ಳೆಯಲ್ಲಿ ಇದ್ದೀನಿ ಕಣಪ್ಪ. ಎಲ್ಲಿದೆಯಪ್ಪ? ಇದ್ಯಾವುದೋ ಕೊಳದಲ್ಲಿ ಇದ್ದೀನಿ ಕಣಪ್ಪ. ಪಾಂಡಪುರದ ಒಳ್ಳೆಯಲ್ಲಿ ನಂಗಾಯ್ತು. ಯಾಕೆ ಬೇಕು? ಎಂಪಿಲ್ ಗೆದ್ಬಿಟ್ಟು ಇವತ್ತು ಗೆದ್ದವ್ರೆ, ಮಾಡವ್ರೆ ಅಲ್ವಾ? ಅದೇ ಹೇಳಕ್ ಆಗಲ್ಲ. ಕೆಲಸ ಮಾಡಿ ಮತ್ತೆ ಈಗ 10 ಮಾಡಿ ಕೇಂದ್ರದಲ್ಲಿ ಮೋದಿ ಅವರೆಲ್ಲ ಮಾಡಿ ಮತ್ತೆ ಹಾಕಿ ಬಿಪಿಎಲ್ ಕಾರ್ಡ್ಗೆ ಇವ್ರು 2,000 ಹಾಕ್ತಾರಲ್ವಾ? ನೀನು 3,000 ಹಾಕು. ಹಾಕಿ ಬಡವ್ರ ಬಗ್ಗೆ ನೀವು ಗುದ್ದಿಲ್ ಬಳ್ಕೊಂಡಿದ್ದೀರಾ? ಓಟ ಏನಿಲ್ಲ ಎಂತಿಲ್ಲ. ಅಲ್ಲ, ಬಡವ್ರ ಕಡೆ ನೋಡ್ಬೇಡಿ ನೀವು ಬೋಳ್ಗುದ್ದಲ್ಲಿ ಬಳ್ಕೊಳಗೆ. ಇವತ್ತು ಹೇಳ್ತಾರೆ ಬಿಜೆಪಿಯವರು ವರ್ಕ್ ಬಗ್ಗೆ ಹೇಳ್ತಾರೆ. ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಮ ಬೊಮ್ಮಾಯಿ ಕಾಲದಲ್ಲಿ ಸಾಕಷ್ಟು ನೋಟಿಸ್ ಗಳನ್ನ ಕೊಟ್ಟಿದ್ದೀರಾ ನೀವು ರೈತರಿಗೆ. ಇವತ್ತು ನಾಟಕ ಆಡ್ತಿದ್ದೀರಾ ರೈತರ ಪರವಾಗಿ ಯಡಿಯೂರಪ್ಪನವರೇ. ನಿಮ್ ಕಾಲದಲ್ಲಿ ನೋಟಿಸ್ ಕೊಟ್ಟಿದ್ದೀರಾ. ಮೋದಿ ಅವರೇ, ನೀವು ಹೋಗ್ತೀರಾ ಎಲ್ಲ ಒಂದ್ ಕಡೆ ಮುಸ್ಲಿಂ ಸಭಾಂಗಣದಲ್ಲಿ ನಿಂತ್ಕೊಂಡ್ಬಿಟ್ಟು ನಿಮ್ಮ ಮ್ಯಾನುಫ್ಯಾಕ್ಚರ್ ಅಲ್ಲಿ ಏನ್ ಹೇಳಿದೀರಾ? ವರ್ಕ್ ಅನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ವರ್ಕ್ ಬೋರ್ಡ್ ಅನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹೇಳ್ತಿರೋರು ನೀವು, ಆದ್ರೆ ಕಾಂಗ್ರೆಸ್ ಮೇಲೆ ಸುಳ್ಳು ಆಪಾದನೆಯನ್ನ ಮಾಡಿ ರೈತರನ್ನ ಎತ್ಕಟ್ಟ ಕೆಲಸ ಮಾಡ್ತಿದ್ದೀರಾ. ಯಡಿಯೂರಪ್ಪ ಮಕ್ಕಳು ಅಶೋಕ ಅವರೇ, ನೀವೇ ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಸರ್ಕಾರಿ ಜಮೀನನ್ನ ಕಬಳಿಸಿದ್ದೀರಾ. ಅದನ್ನ ವರ್ಕ್ ಬೋರ್ಡ್ ಅವರು ಕಬಳಿಸಿಲ್ಲ, ಮತ್ತೆ ಯಾವ ಬಡ ರೈತರು ಕಬಳಿಸಿಲ್ಲ. ನೀವು ಕಬಳಿಸಿರ್ತಕ್ಕಂಥವ್ರು. ಚಾಲೆಂಜ್ ಮಾಡಿ ಹೇಳ್ತೀವಿ, ನಿಮಗೆ ತಾಕತ್ತಿದ್ರೆ ನಿಮ್ದೇ ರಾಜ್ಯಸಭೆಯಲ್ಲಿ, ನಿಮ್ದೇ ಲೋಕಸಭೆಯಲ್ಲಿ ಆಡಳಿತ ಇದೆ, ಮೆಜಾರಿಟಿ ಇದೆ. ವರ್ಕ್ ಮಾಡಿ ಬುದ್ಧಿ ಕಲಿಸಿ ನೋಡೋಣ, ತಾಕತ್ತಿದ್ಯಾ ನಿಮ್ಗೆ? ನೋಡೋಣ, ಚೇಂಜ್ ಮಾಡ್ಬಿಡಿ ಕಾನೂನನ್ನ. ಇಲ್ಲ, ಅದು ಪಾಪ ಯಾತ್ರೆ. ಅವ್ರಿಗೆ ಭಯ ಬಂದಿರೋದು. ನಾವು 3 ಕಡೆ ಸೋತ್ಬಿಟ್ಟಿದೀವಿ. ನಾವು 3 ಕಡೆ ಕುಮಾರಸ್ವಾಮಿ ಮಗ ಸೋತಿದ್ದಾನೆ. ಕುಮಾರಸ್ವಾಮಿ ಮಗ ಸೋತಿರೋದು ಹೆಂಗಾಗಿದೆ ಅಂದ್ರೆ ಸಿಂಧೆ ಆಗಿದಾರಲ್ಲ, ಸಿಂಧೆ ದುಸ್ಥಿತಿ ಇವ್ರಿಗೆ ಬರ್ತದೆ. ಸಿಂಧೆ ಇವತ್ತು ಮುಖ್ಯಮಂತ್ರಿಯಿಂದ ಉಪಮುಖ್ಯಮಂತ್ರಿ ಆಯ್ಕೆ ಮಾಡ್ಕೊಳ್ಳೋದು ಬಂತು. ಇವತ್ತು ದೇವೇಗೌಡರ ಮಕ್ಕಳಿಗೂ ಬಿಜೆಪಿ ನಂಬಿ ಅದೇ ಸ್ಥಿತಿ ಬರುತ್ತೆ. ಅದನ್ನ ಮರಮಾಸಕ್ಕೆ, ನಾವು ಗೆದ್ದಿರೋದನ್ನ ಮರಮಾಸಕ್ಕೆ ಇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಈ ಪಾದಯಾತ್ರೆ. ಇದು ಪಾದಯಾತ್ರೆ ಅಲ್ಲ, ಪಾಪಯಾತ್ರೆ ಅವ್ರದ್ದು. ಅವ್ರು ತಿಂದಿದಾರಲ್ಲ ಕೊರೋನಾದಲ್ಲಿ ಕೋಟಿಗಟ್ಟಲೆ, ಸಾವಿರಾರು ಕೋಟಿಯ, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಬಿಟ್ರೆ ಒಕ್ಮಗ್ಲಾಗ್ಲಿ ಅವ್ರಿಗೆ ಅದು ಯಾವ್ದ್ರ ಅರಿವೇ ಇಲ್ಲ. ಈ ಗೃಹಲಕ್ಷ್ಮಿ ಕೊಡ್ತಾ ಇರೋದು ಈ ವಿರೋಧ ಪಕ್ಷದೊಳಗ ಆಯ್ತಾ ಇಲ್ಲ. ಜನರ ತೆರಿಗೆ ದುಡ್ಡನ್ನ ಜನರಿಗೆ ತಿನ್ನಿಸ್ತಾವ್ರೆ. ಇದು ಇವ್ರಿಗೆ ತಡ್ಕೊಳಕ್ ಆಯ್ತಾ